ಚೆನ್ನಾಗಿತ್ತು. ಉತ್ತರ ಕರ್ನಾಟಕ ಭಾಷೆ ತುಂಬ ಚೆನ್ನಾಗಿ ಏನಿದೆ ರಿಯಾಲಿಟಿ ಅದನ್ನೇ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಇಷ್ಟ ಆಯಿತು. ಏನು ಕಂಟೆಂಟ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಕಂಟೆಂಟು ಅಂದರೆ ಫ್ರೆಂಡ್ಶಿಪ್ದು ಮತ್ತು ಆ ನಾಯಿಗೂ ಮತ್ತು ಪಾಪುಗೂ ಇದ್ದಿದ್ದು ಅದು ಇಷ್ಟ ಆಯಿತು. ಲಾಸ್ಟಲ್ಲಿ ತುಂಬ ಎಮೋಷನಲ್ ಆದರು ಎಲ್ಲರೂ. ನಾನು ಅದೇ ಅನನ್ಯ ಕೂಡ ನಾಯಿ ಪ್ರೇಮಿ, ಅದಕ್ಕೆ ತುಂಬ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ ಅಲ್ವಾನು. ಎಸ್, ಮೂವಿ ಏನೋ ಸೂಪರ್ ಅಣ್ಣ. ಕೊಪ್ಪಳದಿಂದ ಬಂದಿದ್ದೀವಿ ನಾವು ನೋಡೋಕ್ಕಾಗಿ ಮೂವಿನ. ಸೂಪರ್ ಡೂಪರ್. ಏನಿಲ್ಲ ರೀ, ಎಮೋಷನ್ ಹಂಗೇನಿಲ್ಲ ರೀ, ಚೆನ್ನಾಗಿತ್ತು. ಅಂದ್ರೆ ಹಳ್ಳಿ ಭಾಷೆ, ಹಳ್ಳಿ ಸೊಗಡು ಚೆನ್ನಾಗಿತ್ತು. ಲೋಕಲ್ ಲ್ಯಾಂಗ್ವೇಜ್ ಥರ ಇತ್ತು. ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ಉತ್ತರ ಕರ್ನಾಟಕದವರು ಇಲ್ಲಿ ಬಂದುಬಿಟ್ಟು ಯಾವ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಅನ್ನೋದು ತೋರಿಸಿದ್ದಾರೆ. ಆಮೇಲೆ ಯಾವ ಥರ ಸಾಲ್ವ್ ಮಾಡ್ಕೊಳ್ತಾರೆ ಅನ್ನೋದು ಇದು ಮಾಡ್ತಾರೆ. ಒಳ್ಳೆ ಗುಣನೂ ಅದರಲ್ಲಿ ಹೈಲೈಟ್ ಮಾಡಿದ್ದಾರೆ. ಮೇನ್ ಅಂದರೆ ಹುಡುಗನ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದೆ, ಪಪ್ಪಿನೂ ಚೆನ್ನಾಗಿ ಮಾಡಿದೆ. ಎಡಿಟಿಂಗು, ಫಿಲ್ಮ್ ಡಿರೆಕ್ಷನ್ನು, ಪ್ರೊಡ್ಯೂಸರು ಸಕರಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆಯದು ಮೂವಿ ಸಖತ್ತಾಗಿದ್ದು. ಎಲ್ಲರೂ ಬಂದು ನೋಡ್ಬೇಕು, ಆ ಥರ ಇದೆ ಮೂವಿ. ಹಾಂ, ಕಂಟೆಂಟ್ ಸೂಪರ್ ಆಗಿದೆ ಸರ್. ಕಂಟೆಂಟ್ ಮಾತ್ರ ಸೂಪರ್ ಆಗಿದೆ. ಹಾಂ, ಚೆನ್ನಾಗಿದೆ. ಚೆನ್ನಾಗೈತೆ ನಮ್ಮ ಮೂವಿ, ಚೆನ್ನಾಗೈತೆ. ಸಿನಿಮಾ ತುಂಬ ಚೆನ್ನಾಗಿದೆ. ನಾಯಿ ಬಗ್ಗೆ, ನಾಯಿ ನಿಯತ್ ಬಗ್ಗೆ, ಪ್ರಾಣಿ ಪ್ರೀತಿ ಮನುಷ್ಯನಿಗಿಂತ ಚೆನ್ನಾಗಿದೆ ಅಂತ ಅನಿಸ್ತು. ಮಕ್ಕಳು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡ ಹಳ್ಳಿ ಕತೆ, ಉತ್ತರ ಕರ್ನಾಟಕ ಅಂತ ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ ಅನಿಸುತ್ತೆ. ಮಕ್ಕಳು ಬೇಸಿಗೆಯಲ್ಲಿ ಸಿನಿಮಾ ಥಿಯೇಟರ್ ಬಂದು ನೋಡಬೇಕು ಅಂತ ಅನಿಸುತ್ತೆ. ಚೆನ್ನಾಗಿ ಕಾಣಿಸುತ್ತೆ. ಪಿಕ್ಚರ್ ಸೂಪರ್ ಆಗಿದೆ. ನಾವು ಪಿಕ್ಚರ್ ವಾಚ್ ತುಂಬ ಖುಷಿ ಆಯಿತು. ಚೆನ್ನಾಗಿದೆ ಪಿಕ್ಚರ್. ಚೆನ್ನಾಗಿತ್ತು ಸರ್. ನಾಯಿ ಚೆನ್ನಾಗಿತ್ತು ಸರ್. ನಾಯಿ ಪ್ರೀತಿ ತುಂಬ ಇಷ್ಟ. ನಾಯಿಗಳು ಜಾಸ್ತಿ ಹಚ್ಕೊಂತ ಸರ್, ಪ್ರಾಣಿಗಳು ಮನುಷ್ಯರಿಗೆ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಪಪ್ಪಿ. ತುಂಬ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಕಲೆಗೆ ಪ್ರೋತ್ಸಾಹ ಸಿಕ್ಕಿದೆ. ಉತ್ತರ ಕರ್ನಾಟಕ ಜನರು ಹಾಗೂ ನಮ್ಮ ಬೆಂಗಳೂರು ಜನರು ಎಲ್ಲರೂ ನೋಡಲಿ, ಹಾಗೂ ಯುವ ಪ್ರತಿಭೆಗೆ ಒಂದು ಅವಕಾಶ ಕೊಡಲಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಪಪ್ಪಿ ಟೀಮ್. ಅಂತಪ್ಪ ಸಂಗ್ಳೂರಿಗೆ, ಪ್ರೊಡ್ಯೂಸರ್, ಹಾಗೂ ನಮ್ಮ ಮಲ್ಲಿಯವ್ರಿಗೆ, ಡೈರೆಕ್ಟರ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಾವು ಮಂಡ್ಯದವರು. ನಾವು ಮಾತಾಡೋ ಭಾಷೆ ಏನೆಲ್ಲ ಬಡಿದೆ ಅಂತ. ಉತ್ತರ ಕರ್ನಾಟಕದ ಓಟ್ ಸೋಳ ಮಗನ ಅಂತಾರೆ, ಮಾತಾಡ್ತಾರೆ. ಆದರೆ ಆ ಭಾಷೆ ಕೇಳೋಕ್ಕೆ ಚೆಂದ ಬೋದ್ರು. ಸೊ ಉತ್ತರ ಕರ್ನಾಟಕದ ಮಂದಿ ಬಗ್ಗೆ ಒಂದು ಆಳವಾಗಿ ಗಾರೆ ಕೆಲಸ ಮಾಡೋರ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಮಲ್ಲಿ ಸರು. ಒಳ್ಳೆಯದಾಗಲಿ ಅಂತ. ಎಲ್ಲ ಒಂದು ಹೊಸ ಪ್ರತಿಭೆ ಬರಬೇಕು. ಈ ಥರ ಮೂವಿಗಳು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯದ ಸ್ಟೋರಿ ಇದು. ಸೊ ಎಲ್ಲರೂ ಬಂದು ನೋಡಲಿ. ಎಲ್ಲ ಹೊಸ ಟೀಮ್ಗೆ ಒಳ್ಳೆಯದಾಗಲಿ ಅಂತ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಲೈಕ್ ಪ್ರತಿಯೊಂದೂ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಡೀಟೇಲಿಂಗ್ ಆಗಿರ್ಬೋದು, ಒಂದು ಕಾಮಿಡಿ ಆಗಿರ್ಬೋದು. ಆ್ಯಂಡ್ ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡಬೇಕು. ಉತ್ತರ ಕರ್ನಾಟಕದಿಂದ ತುಂಬ ಕಡಿಮೆ ಸಿನಿಮಾಗಳು ಬರ್ತಿರೋದು. ಉತ್ತರ ಕರ್ನಾಟಕದಿಂದ ಕಮ್ಮಿ ಸಿನಿಮಾ ಅನ್ನೋದಕ್ಕಿಂತ ಪ್ರಾಪರ್ ಆಗಿ ವೇದಿಕೆ ಸಿಗ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಈಗ ಪ್ರಾಪರ್ ಆಗಿ ಒಂದು ವೇದಿಕೆ ಸಿಕ್ಕಿದೆ. ಸೊ ಇದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತೀವಿ. ಬಿಕಾಸ್ ಎಷ್ಟೊಂದು ಜನ ಉತ್ತರ ಕರ್ನಾಟಕ ಅಂತ ಅಂದಾಗ ಲೈಕ್ ಏನೋ ಬರೀ ಒಂದು ಫ್ಯೂ ಲ್ಯಾಂಗ್ವೇಜನ್ನ ಪ್ರಮೋಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಫ್ಯೂ ಲ್ಯಾಂಗ್ವೇಜ್ ಒಂದೇ ಅಲ್ಲ. ಉತ್ತರ ಕರ್ನಾಟಕದಲ್ಲಿ ತುಂಬ ನೀತಿ ಪಾಠಗಳಿವೆ. ತುಂಬ ಆಡುಭಾಷೆಗಳು ತುಂಬ ಇಂಪ್ರೂವ್ ಮಾಡ್ಕೋಬೇಕಾಗಿದೆ. ಸೊ ಪ್ರತಿಯೊಬ್ಬರಿಗೂ ಆ ಒಂದು ಉತ್ತರ ಕರ್ನಾಟಕ ಶೈಲಿ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಫ್ರೆಂಡ್ಶಿಪ್ ಬಗ್ಗೆ ತುಂಬ ಡೀಟೇಲ್ಡಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಶಿಪ್ ಅಂದರೆ ಹೇಗೆ ಇರಬೇಕು ಅಂಥೇಳಿ ಈ ಮಕ್ಕಳು ನೋಡಿ ಕಲ್ತ್ಕೋಬೇಕಾಗಿದೆ. ಅವರ ಕಥೆ ನೋಡಿದೆ, ಯಾಕಂದರೆ ಈ ದಿನಗಳಲ್ಲಿ ನಾಯಿ ಇಟ್ಕೊಂಡು ಸಿನಿಮಾ ಎಲ್ಲ ಇಟ್ಟಾಗಿದೆ. ಈ ಸಿನಿಮಾದ ಬಗ್ಗೆ ಓವರಾಲ್ ಆಗಿ ಹೇಳಬೇಕು. ನಾಯಿ ಇಟ್ ಈಸ್ ಎ ಎಮೋಷ್ನಲ್ ಕನೆಕ್ಷನ್, ಒಂದು ಬಾಂಡಿಂಗ್ ಅಂತ ಅನಿಸುತ್ತೆ. ಆ್ಯಂಡ್ ನಾಯಿ ಒಂದು ಪ್ರಾಣಿನ ನಾವು ಹೇಗೆ ನೋಡ್ತೀವಿ ಅಂದರೆ ಜಸ್ಟ್ ಪ್ರಾಣಿಯಾಗಿ ನೋಡ್ತೀವಿ. ಅದರಲ್ಲೂ ಒಂದು ಎಮೋಷ್ನಲ್ ಬಾಂಡಿಂಗ್ ಇದೆ. ಅದೊಂದು ಮನುಷ್ಯಕ್ಕಿಂತ ಸೂಕ್ಷ್ಮ ಅದು.
ಸೊ ಅದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ದಟ್ಸ್ ಇಟ್. ಚೆನ್ನಾಗಿತ್ತು. ಪರ್ಶು ಇಷ್ಟ ಆದ, ಪಪ್ಪಿ ಇಷ್ಟ ಆಯಿತು, ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ಏನು ಹೇಳಬೇಕು, ಅದೇ ಪಪ್ಪಿ, ಅದು ತುಂಬ ಎಮೋಷನ್ ಆಗಿತ್ತು. ಆ ಮೂವಿ ತುಂಬ ಚೆನ್ನಾಗಿತ್ತು, ಎಲ್ಲರೂ ನೋಡ್ಬೋದು. ಥ್ಯಾಂಕ್ ಯು. ಸಿನಿಮಾ ಚಂದಿತ್ತು, ಮಸ್ತಿದೆ. 100 ಡೇಸ್ ಓಡುತ್ತೆ, ಸಕ್ಸಸ್ ಆಗುತ್ತೆ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಮ್ಗೆ ಬೇಕಾಗಿತ್ತು, ನಮ್ಮ ಮೂವಿ ಬಂದಿದೆ. ಸೊ ನಾವು ಎಂಜಾಯ್ ಮಾಡೋದು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಬೋರಿಂಗೇ ಇಲ್ಲ, ಒಂದು ಸೆಕೆಂಡ್ ಕೂಡ ಬೋರಿಂಗ್ ಇಲ್ಲ. ಎವ್ರಿ ಸೆಕೆಂಡ್ ಹೆಂಗೆ ಟೈಮ್ ಹೋಗಿದ್ದು ನಮಗೆ ಗೊತ್ತಾಗಿಲ್ಲ. ಸೊ ಚೆನ್ನಾಗಿದೆ, ಒಳ್ಳೆಯದು. ಆ್ಯಕ್ಟಿಂಗ್ ಎಲ್ಲ ಸೂಪರ್, ಸೂಪರ್, ವಂಡರ್ಫುಲ್. ಈ ಥರ ಬರ್ತಾ ಇರಬೇಕು. ಸೊ ಆ್ಯಕ್ಚುಲಿ ಒಟ್ಟೆ ಬಂದಿಲ್ಲ. ಸೊ ಈ ಥರ ಬಂದರೆ ಎಲ್ಲರಿಗೂ ಒಂದು ನಮ್ಮ ಸೈಡಿಂದೆಲ್ಲ ಉತ್ತರ ಕರ್ನಾಟಕದಿಂದೆಲ್ಲ ಇದಾಗುತ್ತೆ. ಸೊ ಈ ಥರ ತೆಗಿತಾ ಇರಬೇಕು ಮೂವಿ. ಎಮೋಷನಲ್ ಆಯಿತು, ಕಣ್ಣಲ್ಲಿ ನೀರು ಬಂತು, ಎಮೋಷ್ನಲ್ ಆಯಿತು, ಹಾರ್ಟ್ ಟಚಿಂಗ್ ಆಯಿತು. ಮೂವಿ ತುಂಬ ಚೆನ್ನಾಗಿದೆ. ಬಟ್ ಈ ನಡುವೆ ಬರೀ ಕ್ರೈಮ್ ಸ್ಟೋರಿ, ಲವ್ ಸ್ಟೋರಿ ಇದೇನೇ ನೋಡ್ತಿದ್ದು. ಬಟ್ ಈ ಪಪ್ಪಿ ಅನ್ನೋ ಮೂವಿನ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆ ಪ್ರೊಡ್ಯೂಸರು ಅದಕ್ಕೆ ಎಲ್ಲೂ ಕೊರತೆ ಆಗದಿರೋ ರೀತಿ ಅದಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ. ಸೊ ಮೂವಿ ತುಂಬ ಚೆನ್ನಾಗಿದೆ. ಈ ಥರ ಮೂವಿಗಳು ಬರಬೇಕು. ಈಗಂತೂ ಯೂತ್ ಮತ್ತು ಹುಡುಗರಿಗೆ ತುಂಬ ಮೋಟಿವೇಟ್ ಆಗಿದೆ ಇದು ಮೂವಿ. ಸೊ ಸೂಪರ್, ಓವರಾಲ್ ಚೆನ್ನಾಗಿದೆ. ಎಲ್ಲ ಥರದಲ್ಲೂ ಆ್ಯಕ್ಟರ್ಸು, ಡೈರೆಕ್ಷನ್ನು, ಪ್ರೊಡ್ಯೂಸರು ಎಲ್ಲರೂ ಅದಕ್ಕೆ ಏನು ಬೇಕು ಅದೆಲ್ಲದೂ ಮಾಡಿದ್ದಾರೆ. ಮೂವಿ ಸೂಪರ್, 100 ಔಟ್ ಆಫ್ 10. ಹಾಂ ಹೌದು, ಅದು ಇರಬೇಕು. ಒಂದು ಯಾವುದೇ ಒಂದು ಮೂವಿನ ಹಿಡ್ಕೋಬೇಕಂದ್ರೆ ಒಂದು ಸೆಂಟಿಮೆಂಟ್ ಅನ್ನೋದು ಇರಲೇಬೇಕು. ಅದನ್ನು ಲಾಸ್ಟ್ ಮೂಮೆಂಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರಾಲ್ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಪಪ್ಪಿ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್.